ನಾವು 1995ನೇ ಇಸ್ವಿ ನಂತರ ಪ್ರಾರಂಭವಾಗಿರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಗಳ ಅನುದಾನ ವಿಚಾರವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸುಮಾರು ವರ್ಷಗಳಿಂದ ಸುಮಾರು 30 ವರ್ಷಕ್ಕೆ ಹೆಚ್ಚು ಕಾಲಗಳ ಕಾಲ ಇವತ್ತಿನ ತನಕನೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇದುವರೆಗೂ ಕೂಡ ಬಂದಿರತಕ್ಕಂಥ ಯಾವುದೇ ಶಿಕ್ಷಣ ಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರಾದರೂ ಕೂಡ ಅನುದಾನ ಕೊಡಿಸೋ ವಿಚಾರದಲ್ಲಿ ಕಣ್ಣೀರು ಒರೆಸೋ ಕೆಲಸ ಮಾಡಿದ್ದಾರೆ ಹೊರತು ಒಬ್ಬರೂ ಕೂಡ ಕಾರ್ಯರೂಪಕ್ಕೆ ತರಲೇ ಇಲ್ಲ. ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥರು ಹೋರಾಟ ಮಾಡ್ತಾ 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 60 ವರ್ಷ ದಾಟೇ ಹೋಯಿತು, ರಿಟೈರ್ಡ್ ಆಗಿ ಹೋಯಿದ್ರು. ಇನ್ನೂ ಕೂಡ ಹಲವಾರು ಜನ ಶಿಕ್ಷಕರು, ಮಹಿಳೆಯರು ಎಲ್ಲರೂ ಬಂದು ನಾವು ಹೋರಾಟ 15-18 ವರ್ಷದಿಂದ ಮಾಡ್ತಾನೇ ಇದ್ದೀವಿ. ಇದುವರೆಗೂ ಕೂಡ ಅನುದಾನ ಕೊಡಿಸೋ ವಿಚಾರವಾಗಿ ಯಾವ ಮಂತ್ರಿಗಳು ಸಹಿತ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾನೇ ಇಲ್ಲ. ಅವರವರ ಬೆಳೆ ಕಾಳುಗಳು ಬೇಯಿಸ್ಕೊಳ್ಳೋಕ್ಕಷ್ಟೇ ಹಂಗಾರೆ ಅವ್ರ ಮಂತ್ರಿಗಳಾಗ್ತಾ ಇರೋದು ಅನ್ನೋದು ನಮಗೆ ಬೇಜಾರದ ವಿಚಾರ. ಒಬ್ಬ ವಯಸ್ಸಾಗಿರ್ತಕ್ಕಂಥ ಶಿಕ್ಷಕರು ಬರ್ತಾರೆ, ರಿಟೈರ್ಡ್ ಆಗಿರ್ತಕ್ಕಂಥ ಎಷ್ಟೋ ಜನ ಶಿಕ್ಷಕರು ಬಂದೋಗಿದ್ದಾರೆ, ಒಬ್ರಿಗೂ ನ್ಯಾಯ ಕೊಡಿಸ್ಲಿಲ್ಲ. ಅಲ್ಲಿ ನಾವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದಾಗ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಶಿಕ್ಷಕರು ಕಾಲಿಗೆ ಬಿದ್ದರೂ ಕೂಡ ಮಂತ್ರಿಗಳಿಗೆ ಅವರ ಮನಸ್ಸು ಕರಗಲೇ ಇಲ್ಲ. ಅಂತಹ ಒಂದು ಘನಸ್ಥಿತಿಲಿರ್ತಕ್ಕಂಥ ಮನಸ್ಸಿನ ಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಆಡಳಿಕೆ ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು ಭಾಳ ಬೇಸರದ ವಿಷಯ. ಇನ್ನು ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಲಾಸ್ಟಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಇದೇ ಟೆಂಟಿಗೆ ಬಂದುಬಿಟ್ಟು ನಾನು ನಿಮಗೆ ಮುಖ್ಯಮಂತ್ರಿ ಆದ ತಕ್ಷಣ ನಿಮಗೆ ಪರಿಹಾರ ಕೊಡಿಸ್ತೀನಿ 27ರಲ್ಲಿ ಅಂತ ಹೇಳಿದವರು, ನಮ್ಮ ಮುಖ್ಯಮಂತ್ರಿ ಆದ್ರೂ ಕೂಡ ಅಧಿಕಾರವನ್ನು ಮಾಡಿದರು, ಎಲ್ಲದೂ ಮಾಡಿದರು, ಆದರೆ ನಮಗೆ ಅನುದಾನನೇ ಕೊಡಿಸ್ತಿಲ್ಲ. ಹಂಗಾರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಒಂದು ಬೆಲೆನೇ ಇಲ್ವಾ? ಹಂಗಾರೆ ಯಾತಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಯಾಕೆ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಅಂತಾರೆ? ಅವರೇ ಒಂದು ಆದೇಶ ಮಾಡಿಬಿಡಲಿ, ಎಲ್ಲ ಕನ್ನಡ ಶಾಲೆಗಳನ್ನು ಕ್ಲೋಸ್ ಮಾಡಿ ಇಂಗ್ಲೀಷಲ್ಲೇ ಮಾತಾಡಿ, ಇಂಗ್ಲೀಷಲ್ಲೇ ಶಿಕ್ಷಣ ಕೊಡಿ, ಇಂಗ್ಲೀಷಲ್ಲೇ ಮಕ್ಕಳನ್ನ ಬೆಳೆಸ್ಬಿಡಿ ಅಂತ ಹೇಳಿಬಿಡ್ಲಿ. ಹಂಗಾದ್ರೂ ಮಾಡಲಿ. ಅದು ಬಿಟ್ಟು ತೋರಿಕೆಗಾಗಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅಷ್ಟು ಅನುದಾನ ಕೊಟ್ವಿ, ಶೂ ಸಾಕ್ಸ್ ಕೊಟ್ವಿ, ಅದು ಕೊಟ್ವಿ, ಇದು ಕೊಟ್ವಿ ಅಂತ ಹೇಳ್ತಾನೆ ಬರ್ತಿದ್ದೀರಲ್ಲ. ಹಂಗಾರೆ ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಕಣ್ಣಿಗೆ ಬೀಳ್ತಾ ಇಲ್ವಾ? ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳೇ ಅಲ್ವಾ? ಹಂಗಾರೆ ಯಾಕೆ ಈ ಭೇದ ಭಾವ ಮಾಡ್ತಕ್ಕಂಥದ್ದು? ಹಾಗಾದ್ರೆ ನೀವು ಅಧಿಕಾರಿಗಳು ಅಥವಾ ಮಂತ್ರಿಗಳೆಲ್ಲರೂ ನೀವು ಅಧಿಕಾರಕ್ಕೋಸ್ಕರ ಮಂತ್ರಿಗಳಿಗೆ ಮಾಡ್ತಾ ಇದ್ದೀರಾ? ಯಾಕೆ ಭೇದ ಭಾವ ಮಾಡ್ತಾ ಇದ್ದೀರಾ? ಒಂದ್ಸರಿ ಸರ್ಕಾರದ ಕಣ್ಣು ತೆರೆದು ನೋಡ್ರಿ, ನಮ್ಮ ಗೋಳೇನಂತ ನೋಡ್ರಿ, ಇಲ್ಲಿ ಎಷ್ಟು ಜನ ಶಿಕ್ಷಕರು ನೆರೀತಾರೆ ಅಂತ ನೋಡ್ರಿ, ಅವರ ಕಷ್ಟಗಳೇನಂತ ನೋಡ್ರಿ. ಒಂದ್ಸರಿ ಬಂದು ನಮ್ಮ ಶಾಲೆಗಳಿಗೆ ಬಂದು ಮಕ್ಕಳಿಗೆ ನಾವು ಹೆಂಗೆ ಶಿಕ್ಷಣ ಕೊಡ್ತೀವಿ ಅಂತ ನೋಡ್ರಿ. ಬರ್ತೀರಾ, ಡೈ ಸಂಖ್ಯೆ ಕೊಡ್ರಿ, ನೀವು ಇದು ಕೊಡ್ರಿ, ಈ ರೆಕಾರ್ಡ್ಸ್ ಕೊಡ್ರಿ, ಆ ರೆಕಾರ್ಡ್ಸ್ ಕೊಡ್ರಿ ಅಂತ ಕೇಳೋಕ್ಕಷ್ಟೇ ಸೀಮಿತನಷ್ಟೇ ನೀವು ಅಧಿಕಾರಿಗಳು. ಬನ್ನಿ, ಎಲ್ಲ ಕೆಲಸಗಳ ಜೊತೆಗೆ ನಮ್ಮ ಮಕ್ಕಳು ಶಿಕ್ಷಣ ಹೆಂಗೆ ಕೊಡ್ತಾರೆ ಅಂತ ನೋಡ್ರಿ, ಹೆಂಗೆ ಶಿಕ್ಷಣ ಕೊಡ್ತಾ ಇದೀವಿ ಅಂತ ನೋಡ್ರಿ, ನಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇದ್ದಾರೆ ಅಂತ ನೋಡ್ರಿ. ಎಷ್ಟು ಕಷ್ಟಪಟ್ಟು ಕನ್ನಡ ಶಾಲೆಗಳನ್ನು ಉಳಿಸೋಕೆ ನಾನೊಬ್ಬ ಆಡಳಿತ ಮಂಡಳಿ ಇರ್ತಕ್ಕಂಥ ಒಬ್ಬ ಸದಸ್ಯ, ಶಾಲೆಯನ್ನು ನಡೆಸ್ಕೊಳ್ತಾ ಶಿಕ್ಷಕನಾಗಿಯೂ ಕೂಡ ಶಾಲೆಗಳನ್ನು ನಡೆಸೋದು ಎಷ್ಟು ಕಷ್ಟ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಎದುರಿಸ್ತವನಿಗೆ ಗೊತ್ತು. ಇವತ್ತು ನೀವು ಐಷಾರಾಮಿ ಕಾರುಗಳೆಲ್ಲ ಅಡ್ಡಾಡ್ತಾ ಇದ್ದೀರಾ, ನಾವು ಕೇಳ್ತಾ ಇರೋದು ಒಂದು ತುತ್ತನ್ನ, ನಮ್ಮ ಶಾಲೆಗಳಿಗೆ ಬರ್ತಕ್ಕಂಥ ಮಕ್ಕಳಿಗೆ ಒಂದು ತುತ್ತನ್ನ, ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆಲ್ಲರಿಗೂ ಒಂದು ತುತ್ತನ್ನ. ಇದನ್ನು ಕೇಳ್ತಾ ಇದ್ದೀವಿ. ನಿಮಗೆ ಬಿಲ್ಡಿಂಗ್ ಕಟ್ಸ್ಕೊಡ್ರಿ, ನಮಗೆ ಒಂದು ಸೈಟ್ ಕೊಡಿಸ್ರಿ, ನಮಗೆ ಅಲ್ಲೊಂದು ಇದು ಕೊಡಿಸ್ರಿ ಅಂತ ಇನ್ಯಾರಿಗೂ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ರೀತಿಯ ಉಚಿತವಾದ ಶಿಕ್ಷಣ ಕೊಡೋಕೆ ಅನುಕೂಲ ಮಾಡಿಕೊಡಿ. ನಮ್ಮ ಶಾಲೆ ಶಿಕ್ಷಕರಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಏನಾದರೂ ಒಂದು ಜೀವನ ನಿರ್ವಹಣೆಗಾಗಿ ಒಂದು ಸ್ವಲ್ಪ ಸಹಾಯ ಮಾಡಿ, ಈ ಥರದ ಅನುದಾನವನ್ನು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮರಿ ಮೊಮ್ಮಕ್ಕಳಿಗೆ ಒಂದು ಸ್ವಲ್ಪ ಪುಣ್ಯನಾದರೂ ಬರುತ್ತೆ. ದಯವಿಟ್ಟು ಇದೇ ನವೆಂಬರ್ ಒಳಗಾಗಿ ನಮ್ಮ ಕನ್ನಡ ಶಾಲೆಗಳಿಗೆ ಹೆಚ್ಚಾಗಿ ನೀವು ಕನ್ನಡ ಶಾಲೆಗಳಿಗೆ ಒತ್ತು ಕೊಟ್ಟು ಅನುದಾನ ಕೊಡುವಂಥ ಕೆಲಸ ಮಾಡಿರಿ. ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಅದು ಬಿಟ್ಟು ಈ ಥರ ಮೊಸಳೆ ಕಣ್ಣೀರು ಒರೆಸೋ ಥರ ನೀವು ನಾಟಕಗಳನ್ನು ಆಡಕ್ಕೆ ಹೋಗ್ಬೇಡ್ರಿ. ಎಷ್ಟು ದಿನ ನೀವು ನಾಟಕ ಆಡಿದ್ರು ಕೂಡ ಒಂದಲ್ಲ ಒಂದಿನ ಬಯಲಾಗುತ್ತೆ. ಎಲ್ಲರೂ ನೋಡ್ಬಿಟ್ಟು ನಾವು ಎಲ್ಲ ಮಂತ್ರಿಗಳನ್ನು ನೋಡಿದ್ವಿ, ಎಲ್ಲ ಮುಖ್ಯಮಂತ್ರಿಗಳನ್ನು ನೋಡಿದ್ವಿ, ಎಲ್ಲರೂ ಇದೇ ಮಾಡ್ತಾ ಬಂದಿದ್ದ. ಅಟ್ಲೀಸ್ಟ್ ಈಗಾದರೂ ಕೂಡ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನವೆಂಬರ್ 1 ನಮ್ಮ ಅಧ್ಯಕ್ಷರ ಒಂದು ಮುಂದಾರಿಕೆಯಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಇದೇ ಬೆಂಗಳೂರಲ್ಲಿ ನಾವು ಹೇಳಿದ ಹಾಗೆ ಕಪ್ಪು ಬಾವುಟವನ್ನು ಹಾರಿಸಿ ನಮ್ಮ ನೋವು ಏನು ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ದಯವಿಟ್ಟು ಅನುದಾನವನ್ನು ವಿಚಾರವನ್ನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಶಿಕ್ಷಕರಿಗೆ ಹಾಗೂ ಶಾಲೆಗಳಿಗೆ 1995 ನಂತರ ಪ್ರಾರಂಭವಾಗಿರ್ತಕ್ಕಂಥ ಶಾಲೆಗಳಿಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತವಾಗಿಯೂ ಸರ್, ಮಧ್ಯಾಹ್ನ ತನಕ ನಾವು ಅವರಿಗೆ ಗೌರವ ಕೊಟ್ಟು ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಮಾಡಿದರೆ ಆ ಮಾರ್ಗದರ್ಶನದ ಹಾದಿಯಲ್ಲಿ ಅವರಿಗೆ ನಾವು ತಾಳ್ಮೆಯಿಂದ ಕಾಯುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಅವರ ಮೇಲೆ ನಮಗೆ ಅಪಾರವಾದ ಗೌರವ ಇದೆ, ಅಪಾರವಾದ ಶ್ರದ್ಧೆ ಇದೆ, ಅಪಾರವಾದ ನಂಬಿಕೆನೂ ಇದೆ. ಅವರಿಗಾಗಿ ನಾವು 1 ಗಂಟೆ ತನಕ ಖಂಡಿತವಾಗ್ಲೂ ಕಾಯ್ತೀವಿ. ನಮಗೇನಾದರೂ ಇಲ್ಲಿ ತನಕ ನಾವು ಸುಮಾರು ದೂರದಿಂದ ಬೆಳೆದಿದ್ದಾರೆ, ಬೆಳಗಾವಿ ಎಲ್ಲ ದೂರದಿಂದ ಬಂದಿದ್ದಾರೆ. ನಮಗೆ ನೀವೇನಾದರೂ ಗೌರವ ಕೊಟ್ಟು ಇಲ್ಲಿ ತನಕ ಬಂದು ನಮ್ಮನ್ನೇನು ಮಾತಾಡಿಸ್ಲಿಲ್ಲ ಅಂದರೆ, ನಮಗೆ ಅನುದಾನ ಕೊಡಿಸೋ ವಿಚಾರವಾಗಿ ನೀವು ಕಾರ್ಯರೂಪಕ್ಕೆ ಏನಾದ್ರು ಕೆಲಸ ಮಾಡಲಿಲ್ಲ ಅಂತಂದರೆ ಮಧ್ಯಾಹ್ನ 1 ಗಂಟೆ ನಂತರ ಖಂಡಿತವಾಗಿಯೂ ನಾವು ಶಿಕ್ಷಣ ಮಂತ್ರಿಗಳ ಮನೆ ಮುಂದೆ ಹೋಗಿ ರಸ್ತೆಯಲ್ಲೇ ಕೂರಬೇಕಾಗುತ್ತೆ. ನಾವು ಯಾರಿಗೂ ತೊಂದರೆ ಕೊಡಲ್ಲ, ಯಾವ ಒಂದು ವಾಹನಗಳಿಗೂ ತೊಂದರೆ ಕೊಡಲ್ಲ. ನಾವತ್ತು ನಮ್ಮ ಹೋರಾಟ ಆಯಿತು, ಖಂಡಿತವಾಗ್ಲೂ ಅವರ ಮನೆ ಮುಂದೆ ಕೂತ್ಕೊಂಡು ನಮ್ಮ ನೋವೇನೋದನ್ನು ಅವ್ರ ಮುಂದೆ ತೋರಿಸ್ಕೊಳ್ತೇವೆ. ಖಂಡಿತವಾಗ್ಲೂ ಇಲ್ಲಿವರೆಗೂ ಕೂಡ ಯಾವ ಕರೆಯನ್ನು ಮಾಡಿಲ್ಲ ಸರ್. ನಾವು ಈ ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನ ಈಗಾಗಲೇ 1 ವಾರದ ಮುಂಚಿತವಾಗಿ ತಿಳಿಸಿದ್ದೀವಿ, ಅನುಮತಿಯನ್ನು ಪಡ್ಕೊಂಡಿದ್ದೀವಿ. ಇಲ್ಲಿ ಕ್ಷಣವರೆಗೂ 11 ಗಂಟೆ ಮೇಲಾಗಿದೆ, ಒಂದು ಮಾಹಿತಿನೂ ಕೂಡ ನಮಗೆ ಬಂದಿಲ್ಲ ಸರ್. 1995 ನಂತರದ ಕನ್ನಡ ಮಾಧ್ಯಮದ ಅನುದಾನರಹಿತ ಶಾಲೆಗಳ ಒಂದು ಚಳವಳಿ ಸುಮಾರು 30 ವರ್ಷಗಳ ಕಾಲ ಆಯಿತು.
ಚಳವಳಿಯನ್ನು ಮಾಡ್ತಾ ಮಾನ್ಯ ಶಿವಪ್ಪರವರ ನೇತೃತ್ವದಲ್ಲಿ ಚಳವಳಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸಾಕಷ್ಟು ಜನ ಸಚಿವರು ಬಂದರು, ಶಾಸಕರು ಬಂದರು, ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ ಹೊರತು ಯಾರೂ ನಮ್ಮ ಆಶೆಯನ್ನು ಮತ್ತು ನಮ್ಮ ಈಡೇರಿಕೆಯನ್ನು ಪೂರೈಸುವಂತಹ ಕೆಲಸವನ್ನು ಯಾರೂ ಮಾಡಲಿಲ್ಲ. ಕಳೆದ ಹಲವಾರು ವರ್ಷಗಳಿಂದ ಸಭಾಪತಿಗಳಾಗಿರ್ತಕ್ಕಂಥವ್ರು ಕೂಡ ನಮ್ಮ ಜೊತೆಗಿದ್ದರು. ಧಾರವಾಡದಲ್ಲಿ ಸೇರಿರ್ತಕ್ಕಂಥ ಒಂದು ಚಳವಳಿಯಲ್ಲಿ ಸಭಾಪತಿಯವರು ಮತ್ತು ಸಂಕನಗಳವರು ಏನು ಹೇಳಿದ್ರಪ್ಪ ಅಂತಂದರೆ, ಇನ್ನೇನು ನಾನು ಯಾವ ಮಾರ್ಗದ ಮೂಲಕ ನಾನು ಮಾಡಬೇಕು ಆ ಕೆಲಸವನ್ನು ಮಾಡ್ತಾಯಿದ್ದೀನಿ, ನೀವು ಪ್ರತಿಭಟನೆ ಮಾಡ್ತಾಯಿರಿ, ನಿಮ್ಮ ಜೊತೆಗೆ ನಾ ಇದ್ದೇನೆ ಅಂತ ಸುಳ್ಳು ಭರವಸೆಗಳನ್ನು ಕೊಟ್ಟು ನಮ್ಮನ್ನು ಮತ್ತೆ ಅದೇ ಒಂದು ಅನುದಾನ ರಹಿತ ಶಾಲಾ ಕಾಲೇಜುಗಳನ್ನು ಹಾಗೆ ಉಳಿಯುವಂಥ ಒಂದು ಕೂಪಕ್ಕೆ ತಳ್ಳಿರ್ತಕ್ಕಂಥವ್ರು. ಹಾಗಾಗಿ ಇವರು ಯಾರ ಮೇಲೂ ನಮಗೂ ಇನ್ನೂ ಭರವಸೆ ಇಲ್ಲ. ಸ್ವತಃ ಶಿಕ್ಷಣ ಸಚಿವರು ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದರೂ ತಪ್ಪಿಲ್ಲ, ಬಂದು ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಬೇಕು. ಕೇವಲ ಕನ್ನಡ ಮಾಧ್ಯಮ, ಕನ್ನಡ ಅಂತಕ್ಕಂಥದ್ದು ಬಾಯಲ್ಲಿರಬಾರ್ದು. ನಮ್ಮ ಹಾಕಿಕೊಳ್ಳತಕ್ಕಂಥ ಒಂದು ವೈಟ್ ಶರ್ಟು ಅದ್ರ ಮೇಲೆ ಹಾಕಿಕೊಳ್ತಕ್ಕಂಥ ಹಸಿರು ಮತ್ತು ಕೆಂಪು ಬಾವುಟದಲ್ಲಿರಬಾರ್ದು. ಅದು ನಿಜವಾಗ್ಲೂ ಆಡಳಿತ ರೂಪದಲ್ಲಿ ಬರಬೇಕು. ಈ ಕನ್ನಡ ಮಾಧ್ಯಮ ಶಾಲೆ ಉಳಿದಿದ್ದರೆ ನಾವು 1ನೇ ತಾರೀಕಿನ ಶಿವಪ್ಪ ಅವರು ಹೇಳಿದ ಪ್ರಕಾರ ಈ ಕರ್ನಾಟಕದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲೇ ನಾವು ಏನು ಮಾಡ್ತೀವಪ್ಪ ಅಂದರೆ ಕಪ್ಪು ಬಾವುಟವನ್ನು ಹಾರಿಸಿ ಪ್ರತಿಭಟನೆಗೆ ಮುಂದಾಗ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. 95ರಿಂದ ನಂತರ ಆರಂಭವಾದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಿಸಿ ನಮ್ಮ ಸರ್ಕಾರಗಳು ಭಾಳ ಹಿಂದೆ ಖಜಾನೆ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಆಗಸ್ಟ್ನಲ್ಲಿ ನಮಗೆ ಸುಮಾರು 2024 ಆಗಸ್ಟಲ್ಲಿ ಪ್ರಥಮ ಬಾರಿಗೆ ನಮ್ಮ ಶಿವಮೊಗ್ಗದಲ್ಲಿ ಬಂದಾಗ ಇದಕ್ಕೆ ಅನುದಾನ ಕೊಟ್ಟು ನನ್ನ ಹೆಸರು ಮತ್ತು ನಮ್ಮ ತಂದೆಯ ಹೆಸರನ್ನು ನಾನು ಉಳಿಸ್ತೀನಿ, ಕನ್ನಡ ಶಾಲೆ ಉಳಿಸೋದು ಕಷ್ಟ, ಆದರೂ ಸಹ ನೀವು ಕಷ್ಟಪಟ್ಟಿದ್ದೀರಿ ಅಂತ ಅನೇಕ ಮಾಧ್ಯಮದ ಮುಂದೆ ಹೇಳ್ತಾ ಬಂದರು. ತದನಂತರ ಎಲ್ಲ ಮಾಧ್ಯಮಗಳಲ್ಲೂ ಸಹ ಬೆಂಗಳೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಎಲ್ಲ ಕಡೆ ಹೋದರೂ ಸಹ ಮೊದಲ ಆದ್ಯತೆ ನನ್ನ ಮೊದಲ ಅಜೆಂಡಾ ಅಂದವರು ಕನ್ನಡ ಶಾಲೆಗೆ ಅನುದಾನ ವಿಸ್ತರಣೆ ಮಾಡ್ತೀನಿ ಅಂದರು. ಆ ಮೊದಲ ಅಜೆಂಡಾ ಅನ್ನೋ ಪದಗಳು ಅರ್ಥ ಇಲ್ಲ, ನಮಗೆ ಗೊತ್ತಿಲ್ಲ. ಬಜೆಟಲ್ಲಿ ಕಾದು ನಾವು ಮಾಧ್ಯಮದ ಮುಂದೆ ನೋಡ್ತಾ ಬಂದಿವಿ, ಯಾವುದೇ ಸುದ್ದಿ ನಮ್ಮದು ಇಲ್ಲ. ಮೊನ್ನೆ ಆಗಸ್ಟ್ 15ಕ್ಕೆ ಮತ್ತೆ ಶಿಕ್ಷಣ ಸಚಿವರು ಬಂದಿದ್ದರು ನಮ್ಮ ಶಿವಮೊಗ್ಗದಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಮಗೆ ಮತ್ತು 95 ನಂತರ ಆರಂಭವಾದ ಕನ್ನಡ ಮಾಧ್ಯಮ ಶಾಲಾ ಅಧ್ಯಕ್ಷರಿಗೂ ನಮಗೂ ಒಂದು ಭೇಟಿ ಇದೆ, ನಾವು ಅವರು ಚರ್ಚೆ ಮಾಡಿಕೊಂಡು ಪ್ರತಿಭಟನೆ ಬೇಡ ಅಂತ ಹೇಳಿದ್ದಾರೆ. ಬಟ್ ಆ ಸುದ್ದಿ ಅವರಿಗೆ ತಲುಪಿದೆ. ನಾವು ಏನು ಪ್ರತಿಭಟನೆ ಮಾಡೋದು ಸುದ್ದಿ ಹೋಗಿದೆ, ಸುಮಾರು ದಿನಗಳಿಂದ ಸುದ್ದಿ ಕೊಟ್ಟಿದ್ದೀವಿ, ಅವರು ಸಹ ಸಂದೇಶವನ್ನು ನೋಡಿದ್ದಾರೆ. ಹಾಗಾಗಿ ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಪ್ರತಿಭಟನೆಗೆ ಬಂದು ಇವತ್ತೇ ಮುಖ್ಯಮಂತ್ರಿಗಳ ಜೊತೆ ತೀರ್ಮಾನ ಮಾಡಿ ಇದಕ್ಕೊಂದು ಅಂತಿಮ ತೀರ್ಪನ್ನು ಕೊಡಬೇಕಾಗಿ ಕೇಳ್ಕೊಳ್ತೀವಿ. ಇಲ್ಲವಾದರೆ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಮನೆ ಮುಂದೆ ನಾವೇನಾಗ್ತೀವೋ ಗೊತ್ತಿಲ್ಲ. ಯಾಕೆಂದರೆ ಸಾಕಷ್ಟು ಜನ ನಿವೃತ್ತಿ ಅಂಚಿನಲ್ಲಿ ಬಂದಿದ್ದಾರೆ. ಈ ಮನೆಯಲ್ಲಿ ಹೋದರೂ ವೇಸ್ಟೇ, ನಾವು ದುಡಿದು ವೇಸ್ಟ್ ಆಗಿಬಿಡ್ತೀವಿ. ಅವ್ರ ಮನೆಯಲ್ಲೇ ಒಂದು ನಿರ್ಧಾರ ಕೈಗೊಳ್ತೀವಿ. ಅದಕ್ಕೆ ಎಲ್ಲ ಹೊಣೆಗಾರಿಕೆ ಮಾನ್ಯ ಶಿಕ್ಷಣ ಸಚಿವರದೇ ಆಗಿರುತ್ತದೆ.